ಇಂಥವರಿಂದ ಅಂದರೆ ಹೊಟ್ಟೆ ಕಿಚ್ಚು ಪಡುವವರಿಂದ ದೂರ ಇರುವುದು ಹೇಗೆ? ಇದನ್ನು ತಿಳಿದುಕೊಳ್ಳುವುದು ಜೀವನದಲ್ಲಿ ಶಾಂತಿ ಮತ್ತು ಬೆಳವಣಿಗೆಗೆ ಬಹಳ ಅವಶ್ಯಕ. ಇಲ್ಲಿದೆ ನಿಮಗೆ ಅಂತಹ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರ ಇರುವ 20 ಉಪಾಯಗಳು. ಈರ್ಷ್ಯೆ ಪಡುವ ವ್ಯಕ್ತಿಯಿಂದ ದೂರ ಇರುವ 20 ಸೂತ್ರಗಳು. 1. ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಬೇಡಿ. ಪ್ರತಿಯೊಂದು ಚುಡಾಯಿಗೆ ಉತ್ತರ ಕೊಡಬೇಕೆಂಬ ಅನಿವಾರ್ಯತೆ ಇಲ್ಲ. 2. ಅವರನ್ನು ಶಾಂತವಾಗಿ ಮುರಿದುಬಿಡಿ. ನೀವಿಲ್ಲದಿದ್ದಾಗ ಅವರು ನಿಶ್ಶಕ್ತರಾಗುತ್ತಾರೆ. 3. ನಿಮ್ಮ ಯಶಸ್ಸನ್ನು ಪ್ರದರ್ಶನ ಮಾಡುವುದನ್ನು ನಿಯಂತ್ರಿಸಿ. ಎಲ್ಲರ ಮುಂದೆ ಶೋ ಮಾಡಬೇಕೆಂಬ ಅಗತ್ಯವಿಲ್ಲ. 4. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಜನರನ್ನು ಸೇರಿಸಿಕೊಳ್ಳಿ. ನಕಾರಾತ್ಮಕರಿಗೆ ಸ್ಥಾನವಿಲ್ಲ. 5. ತಮ್ಮ ಬೆಲೆ ತಾವು ಅರಿಯಿರಿ. ಅವರು ನಿಮ್ಮನ್ನು ಕೆಳಗೆ ತರುವ ಮೊದಲು ನೀವು ಉನ್ನತವಾಗಿ ನಿಲ್ಲಿ. 6. ತಮಗೆ ತೊಂದರೆ ಮಾಡುವವರೊಂದಿಗೆ ಅತಿಯಾದ ಆಪ್ತತೆ ಬೇಡ. 7. ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಅದು ಅವರ ಒಳಗಿನ ತೊಂದರೆ. 8. ವಿವಾದಗಳಲ್ಲಿ ತಲೆ ಹಾಕದಿರಿ. ಕುಳಿತರೆ ಅವರ ಮಟ್ಟಕ್ಕೆ ಇಳಿದಂತಾಗುತ್ತದೆ. 9. ಅವರು ಅಸ್ತಿತ್ವದಲ್ಲಿಲ್ಲವೆಂದು ಭಾವಿಸಿ ಬದುಕಿ. ಹಾಗಾದರೆ ಶಾಂತಿ ನಿಮ್ಮದು. 10. ತಮ್ಮ ಧೈರ್ಯ ಮತ್ತು ಶ್ರಮದಿಂದಲೇ ಮುಂದುವರಿಯಿರಿ. ಇದು ಅವರನ್ನು ಶಮನಗೊಳಿಸುತ್ತದೆ. 11. ಅವರ ಗಮನ ಸೆಳೆಯುವ ಪ್ರಯತ್ನ ಬೇಡ. ಅವರು ಗಮನ ಕೊಟ್ಟರೂ ನಕಾರಾತ್ಮಕತೆಯೇ ಇರುತ್ತದೆ. 12. ತಮಗೆ ನಂಬಿಕೆ ಇರುವ ಸ್ನೇಹಿತರ ಸಲಹೆ ಕೇಳಿ. ನಿಜವಾದರೂ ನಿಮ್ಮೆಡೆ ಇರುತ್ತಾರೆ. 13. ಅವರನ್ನು ಬದಿಗೆ ಸೇರಿಸಲು ಸಮಯವನ್ನು ಬಿಟ್ಟುಬಿಡಿ. ನಿಧಾನವಾಗಿ ದೂರ ಆಗಬಹುದು. 14. ಅವರೊಂದಿಗೆ ಸ್ಪರ್ಧೆ ಮಾಡಬೇಡಿ. ನೀವು ನಿಮ್ಮದೇ ಹಾದಿಯಲ್ಲಿ ಸಾಗಿರಿ. 15. ಸಮಾಧಾನದ ಮೊದಲು ದೂರವಿರುವುದೇ ಉತ್ತಮ ಪರಿಹಾರ. 16. ಅವರದ್ದೇ ಶಬ್ದದಲ್ಲಿ ಮಾತನಾಡಬೇಡಿ. ಶ್ರೇಷ್ಠತೆ ಶಾಂತತೆಯಲ್ಲಿ ತೋರಬಹುದು. 17. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ. ಅವರ ಮಾತುಗಳ ಅರ್ಥವೇ ಕಳೆದು ಹೋಗುತ್ತದೆ. 18. ಸಮಾಜ ಮಾಧ್ಯಮದಲ್ಲಿ ಅವರಿಗೊಂದು ಲಿಮಿಟ್ ಇಡಿ. ಅನ್ಫಾಲೋ, ಮ್ಯೂಟ್, ಬ್ಲಾಕ್ ಎಂಬುದು ಸಹ ಸಾಧನ. 19. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಕಾಳಜಿಯಿಲ್ಲದಿರುವ ಕಲಿಕೆ. ಅದು ನಿಮಗೆ ಒಳ್ಳೆಯದು. 20. ಬದುಕಿನಲ್ಲಿ ಶುದ್ಧತೆಯನ್ನು ಇರಿಸಿಕೊಳ್ಳಿ. ಶುದ್ಧ ಹೃದಯಕ್ಕೆ ಕಿರಿಕಿರಿ ತಟ್ಟದು. ನಿಮ್ಮ ಶಾಂತಿ ಮತ್ತು ಬೆಳವಣಿಗೆಗೆ ಯಾರಿಗಾದರೂ ತೊಂದರೆ ಕೊಡುತ್ತಿದೆ ಎಂದರೆ ನಿಮ್ಮ ತಪ್ಪಲ್ಲ, ಅದು ಅವರ ಸಮಸ್ಯೆ.